ವಿಹಾನ್ ಅಷ್ಟೇ ತಾನೆ, ಬಾ ನಾನು ಕೊಡಿಸ್ತೀನಿ. ಅಪ್ಪ ನೀನೆಲ್ಲ ಕೊಡಿಸ್ತೀಯಾ? ಅಮ್ಮ ಆದ್ರೆ ಕಂಪ್ಯೂಟರ್ನ ಕೆಲಸ ಮಾಡ್ತತೆ. ಅಮ್ಮನ ಹತ್ರ ತುಂಬಾ ದುಡ್ಡಿರ್ತತೆ. ಅಮ್ಮ ನನಗೆ ಕೇಳಿದ್ದೆಲ್ಲ ಕೊಡಿಸ್ತತೆ. ಅಜ್ಜಿ ಹೇಳಿದ್ರಲ್ವಾ, ಕೆಲಸ ಮಾಡಿದ್ರೆ ಅಷ್ಟೇನೆ ದುಡ್ಡು, ಕೆಲಸ ಮಾಡೋರ ಹತ್ರ ಅಷ್ಟೇನೆ ದುಡ್ಡಿರೋದು, ಬೇರೆಯವ್ರ ಹತ್ರ ದುಡ್ಡಿರಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇತ್ತು. ಅಪ್ಪ ನೀವೇನು ಕೆಲಸನೇ ಮಾಡಲ್ವಲ್ಲ, ಸುಮ್ಮನೆ ಕೂತಿರ್ತಿರಲ್ಲ, ನಿಮ್ಮ ಹತ್ರ ದುಡ್ಡಿರಲ್ಲ ಅಲ್ವಾ ಅಪ್ಪ? ಪಾಪ ನಿಮ್ಮನ್ ಕೇಳ್ಬಿಟ್ಟು ಯಾಕೆ ಬೇಜಾರ್ ಮಾಡ್ಬೇಕು? ನಿಮ್ಮ ಹತ್ರ ದುಡ್ಡೇ ಇರಲ್ಲ ನನಗೆ ತಿನ್ನೋದ್ ಕೊಡ್ಸಕ್ಕೆ, ಅದಕ್ಕೆ ನಾನ್ ನಿಮ್ಮ ಹತ್ರ ತಿನ್ನೋದ್ ಕೊಡ್ಸಿ ಅಂತ ಕೇಳದೇ ಇಲ್ಲ ಅಪ್ಪ. ಅಮ್ಮನ ಹತ್ರನೇ ಕೇಳ್ತೀನಿ ಬಿಡಪ್ಪ. ವಿಹಾನ್ ಅಮ್ಮ, ಅಲ್ಲಿ ಪೀನ್ ಪೀನ್ ಬಂದೈತೆ ಕಣಮ್ಮ, ಬಾಂಬೆ ಮಿಠಾಯಿ ಬಂದೈತೆ ಕಣಮ್ಮ. ನೋಡು, ಅದೆಲ್ಲ ಅನ್ನೆಲ್ದಿ ತಿನ್ಬಾರ್ದು ಅಂತ ಎಷ್ಟು ಹೇಳಿಲ್ಲ ನಿನಗೆ? ಅದೇ ತಿನ್ಬೇಕು ಅಂತ ಕುತ್ಕತಿ ಯಾವಾಗೂ ನಾನು. ಇನ್ನೇನು ಟೆಸ್ಟ್ಗಳು ಸ್ಟಾರ್ಟ್ ಆದ್ವು, ಹಿಂಗೆ ತಿಂತಾ ಇರು. ನಿನಗೆ ಇಂಜೆಕ್ಷನ್ ಕೊಡ್ಸಿ, ನಿನಗೆ ಒಳಗಡೆ ಮಲಗಿಸ್ತೀನಿ ನಿನಗೆ ಬಡ್ಡಿ. ಹಿಂಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಹೊರಗಡೆವೆಲ್ಲ ತಿನ್ಬಾರ್ದು ಅಂತ ಅಜ್ಜಿ ನಿನಗೆ ಚೊಕ್ಲಿ ಮಾಡ್ಕೊಳ್ಸೈತಾನೆ, ಹೋಗಿ ಚೊಕ್ಲಿನ ತಿನ್ನೋಡಿ. ಆ ಅಜ್ಜಿ ಚಕ್ಲಿ ಯಾರಿಗ್ ಬೇಕು? ಆ ಅಜ್ಜಿಗೆ ತಿನ್ನಕ್ ಹೇಳು. ಅಜ್ಜಿ ಚಕ್ಲಿ ಏನು ಚೆನ್ನಾಗಿಲ್ಲ, ಅದು ಅಜ್ಜಿ ಮಾಡಿರೋದು. ಒಂಚೂರು ಚೆನ್ನಾಗಿಲ್ಲ ಅದು. ಹೊಟ್ಟೆ ಹಸಿದ್ರೆ ಎಲ್ಲ ಚೆನ್ನಾಗಿರ್ತವೆ, ಹೊಟ್ಟೆ ಹಸಿರಿಲ್ಲ ಅಂತ ಹೇಳಿದ್ರೆ ಹಂಗೇನೆ. ಸರಿ ಹೋಗು, ಫ್ರಿಡ್ಜ್ ಮೇಲೆ ಇಕ್ಕಿದ್ದೀನಿ, 10 ರೂಪೀಸ್ ತಗೊಂಡೋಗಿ ತಿನ್ನು. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ವಿಹಾನ್ ಅಂದಿದ್ದಕ್ಕೆ ನೀವು ಬೇಜಾರು ಮಾಡ್ಕೊಂಡ್ರಿ ಅಂತ ಅನ್ನಿಸ್ತತೆ. ಅವನು ಚಿಕ್ಕ ಹುಡುಗ ಅಲ್ವೇನ್ರಿ, ಅವ್ನಿಗೇನು ಗೊತ್ತಾಗಲ್ಲ ಅಲ್ವಾ, ಅದಕ್ಕೆ ಹಂಗೆಲ್ಲ ಮಾತಾಡ್ತಾನೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ಅವನು ಹಂಗೆಲ್ಲ ಮಾತಾಡ್ದ ಅಂತ ಹೇಳಿ. ಅವನಿಗೆ ಪಾಪ ಚಿಕ್ಕವನು ಏನು ಗೊತ್ತಾಗಲ್ಲ, ಏನಿಲ್ಲ. ಅದು ಮನೆ ಅಮ್ಮನ ಹತ್ರ ದುಡ್ಡು ಕೇಳ್ತಾ ಇದ್ದ. ನಾನೇನು ಕೆಲಸ ಮಾಡ್ತೀನೇನಪ್ಪ, ದುಡ್ಡು ಬರೋಕ್ಕೆ ನನ್ನ ಹತ್ರ ಎಲ್ಲಪ್ಪ ಇರ್ತೈತೆ ಅಂತ ಹೇಳ್ತು ಅಮ್ಮ. ಅದನ್ನೇ ಇಟ್ಕೊಂಡು ಅವನೇ ನೀವು ಕೆಲಸ ಮಾಡಲ್ವಲ್ಲ ಅಂತ ಹೇಳಿ. ಅವ್ನು ಅಂದಿದ್ದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ, ಸರಿನಾ? ಈಗ ನಾನು ಕೊಟ್ಟು ಕಳಿಸಿದ್ದೀನಲ್ಲ ತಿನ್ನಕ್ಕೆ, ಅವನು ಆರಾಮಾಗಿ ಸುಮ್ಮನೆ ಆಗ್ತಾನೆ. ಇಲ್ಲ ಗೌರಿ, ಅವನೇನು ತಪ್ಪೇನು ಹೇಳಿಲ್ಲ ಅಲ್ವಾ ಗೌರಿ? ಅವನು ಸರಿಯಾದನ್ನೇ ಹೇಳೋನೆ. ಹೌದು, ನಾನು ಸುಮ್ಮನೆ ಕೂತಿರ್ತೀನಿ, ವೇಸ್ಟ್ ಬಾಡಿ ನಾನು. ನನ್ನಂಥವ್ರಿಗೆ ಯಾರು ತಾನೇ ನನ್ನ ಹತ್ರ ಕಾಸು ಕೇಳ್ತಾರೆ ಹೇಳು? ನಾನೇ ಇನ್ನೊಬ್ರ ಹತ್ರ ಕೈ ಚಾಚಬೇಕು, ನಾನೇ ಇನ್ನೊಬ್ರನ್ನ ಕೇಳಬೇಕು. ಅಂಥದ್ರಾಗೆ ನಾನು ನನ್ನ ಮಗ ಹೇಳಿದ್ರಾಗ ತಪ್ಪೇನೂ ಇಲ್ಲ. ಇವತ್ತು ನನ್ನ ಮಗಂಗೆ 10 ರೂಪಾಯಿ ನಾನು ತಿನ್ನೋದು ಕೊಡ್ಸೋಕ್ಕೂ ನನಗೆ ಯೋಗ್ಯತೆ ಇಲ್ವೇ? 10 ರೂಪಾಯಿ ನನ್ನ ಹತ್ರ ಯೋಗ್ಯತೆ ಇಲ್ಲ ಅಂದರೆ, ನಾನು 10 ರೂಪಾಯಿ ದುಡಿತಿಲ್ಲ ಅಂತಂದರೆ ನಾನು ಇದ್ದು ಏನು ಮಾಡಬೇಕು? ಯಾಕೋ ನಂಗೆ ತುಂಬ ಬೇಜಾರಾಗ್ತಾಯಿತ್ತು. ನನಗಂತೂ ಏನೂ ಮಾಡೋಕ್ಕಾಗ್ತಿಲ್ವೇ ಅಂತ ಅನ್ನಿಸ್ತೈತೆ. ಅದು ಬಂಡವಾಳ ಅದು ಇದು ಏನೂ ಇಲ್ವಲ್ಲ ನನ್ನ ಹತ್ರ, ಅದಕ್ಕೆ ನನಗೆ ಇಷ್ಟೊಂದು ಬೇಜಾರಾಗ್ತೈತೆ ಅಂತ ಅನ್ನಿಸ್ತೈತೆ ನನಗಂತೂ. ಅದೇ ಬಂಡವಾಳ ಎಲ್ಲ ಇದ್ದಿದ್ರೆ ಏನಾದರೂ ಒಂದು ಮಾಡ್ತಾಯಿದ್ನೋ ಏನೋ. ಗೌರಿ, ನನ್ನ ಮಗ ಹೇಳಿದ್ರಾಗ ತಪ್ಪೇನೂ ಇಲ್ಲ. ನನ್ನ ಹತ್ರ 10 ರೂಪಾಯಿ ಇಲ್ವೇ? ಎಷ್ಟು ಬೇಜಾರಾಗ್ತಾಯಿತ್ತು ನನಗೆ. ಎಂಥ ಬಾಳ್ತಾ ಇದ್ದೀನಿ ಅಂತ ಇವತ್ತೇ ಅರ್ಥ ಆಗ್ತಿರೋದು ನನಗೆ. ಇವಾಗ ಬಿಡಿ, ನಾನು ದುಡಿತಾ ಇದ್ದೀನಲ್ಲ, ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ? ನಾನು ದುಡಿತೀನಿ, ನಾನು ಹೆಂಗೋ ನೋಡ್ಕೋತೀನಿ. ಈಗ ಬಿಡಿ, ಅದ್ರ ಕತೆ ಎಲ್ಲ ಬಿಡಿ. ಈಗ ಆರಾಮಾಗಿದ್ದೀರಲ್ಲ, ಆರಾಮಾಗಿರಿ. 1-2 ದಿನ ಆಮೇಲೆ ನೀವು ಯಾವ್ದನ್ನ ಕೆಲಸ ಅಂತ ನೋಡ್ಕೊಳ್ಳಿವ್ರಂತೆ. ಈಗಲಿಂದ ಪ್ರಯತ್ನ ಪಡಿ ಏನಾದರೂ ಕೆಲಸಕ್ಕೆ. ನಿಜ ಹೇಳ ಗೌರಿ, ನಾನೇನು ಅಂಥ ಟ್ಯಾಲೆಂಟೆಡ್ ಎಜುಕೇಷನ್ ಪರ್ಸನ್ ಅಲ್ಲ. ಅದು ನಾನು ಅರ್ಧಂಬರ್ಧ ಓದಿರೋನೇನೆ, ಸುಮ್ಮನೆ ದುಡ್ಡುಗಳು ಕೊಟ್ಟು ಪಾಸ್ ಮಾಡಿಸ್ಕೊಂಡಿದ್ದೀನಿ. ನನಗಿವಾಗ ಅಷ್ಟೆಲ್ಲ ಚೆನ್ನಾಗಿ ವರ್ಕ್ ಮಾಡೋಕ್ಕೆಲ್ಲ ಬರಲ್ಲ. ಆಫೀಸ್ಗೆ ಹೋದ್ರೂ ನನ್ನ 3 ದಿನನೂ ಯಾರು ಇಟ್ಕೊಳ್ಳಲ್ಲ, ತೆಗೆದು ಬಿಸಾಕ್ಬಿಡ್ತಾರೆ ನನ್ನ ಕೆಲಸದಿಂದನೇ. ಅದು ನನಗೆ ಗೊತ್ತಿರೋದೇ ವಿಚಾರ ಅಲ್ವಾ? ಈಗ ಏನು ಮಾಡಬೇಕು ಅಂತಂದರೆ, ನಾನು ಬೇರೆ ಹಳ್ಳಿನ ಕೆಲಸ ಮಾಡ್ತಾರಲ್ಲ, ಹೊಲದ ಕೆಲಸ, ಜಮೀನು ಕೆಲಸ ಏನು ಬೇಕಾದರೂ ಮಾಡ್ತೀನಿ. ಬೇಕಾದ್ರೆ ಹಸು ಕುರಿ ಅಂಥವು ಬೇಕಾದ್ರೆ ಮಾಡ್ಬಿಡ್ತೀನಿ. ಆದರೆ ನನಗೆ ಇಂಥರ ಲ್ಯಾಪ್ಟಾಪಾಗೆಲ್ಲ ಮಾಡೋಕ್ಕೆ ಬರಲ್ಲ. ಏನೋ ಕಷ್ಟಪಟ್ಟು ಮಾಡ್ಬೇಕು ಅಷ್ಟೇನೆ. ಕಷ್ಟಪಟ್ಟು ಮಾಡಿದ್ರೆ 1 ತಿಂಗಳು 2 ತಿಂಗಳು ಮಾಡಲ್ಲ, ಬಿಟ್ಬಿಡ್ತೀನಿ ನಾನು. ಗಂಡಸಾಗಿ ಏನೂ ಮಾಡ್ತಿಲ್ವೇ? ಮೊದಲು ಜಮೀನಿತ್ತಲ್ಲ, ಅಪ್ಪ ಎಲ್ಲ ಅದನ್ನು ಮಾರ್ಕೊಂಡು ತಿನ್ಕೊಂಡು ಹೊರಟೋಯ್ತು ಬಿಡು. ಜಮೀನಿದ್ದಾಗ ನಾನು ದುಡಿತಾ ಇದ್ದೆ, ನನ್ನ ಹತ್ರ ತುಂಬ ಚೆನ್ನಾಗಿ ದುಡ್ಡಿತ್ತು. ಆದರೆ ಈಗ ಜಮೀನಿಲ್ಲ, ಹಸುಗಳಿಲ್ಲ, ಏನೂ ಇಲ್ವಲ್ಲ, ಅದಕ್ಕೆ ನನಗೆ ಬೇಜಾರು. ಆದರೆ ನೀವು ವ್ಯವಸಾಯ, ಹೈನುಗಾರಿಕೆ ಆ ಥರ ಆದರೆ ನೀವು ಏನು ಬೇಕಾದರೂ ಮಾಡ್ತೀರಾ ನೀವು? ಏನು ಬೇಕಾದರೂ ಮಾಡ್ತೀನಿ. ಆದರೆ ನೀನು ಮಾಡ್ತಿದ್ದಿಲ್ಲ ಅಂತ ಕೆಲಸ ಎಲ್ಲ ನನಗೆ ಮಾಡ್ತೀನಿ, ಇಲ್ಲ ಅಂತಲ್ಲ. ಆದರೆ ನನ್ನ ಕೈಲಿ ಶಾನೆ ಮಾಡೋಕ್ಕಾಗಕ್ಕಿಲ್ಲ. ಸರಿ ಬಿಡಿ, ಏನಾದರೂ ಒಂದು ಯೋಚನೆ ಮಾಡೋಣ. ಈಗ ನೀವು ಆರಾಮಾಗಿ ಕೂತ್ಕೊಳ್ಳಿಲ್ಲ, ಓಡಾಡ್ಕೊಂಡು ಬನ್ನಿ ಹೊರಗಡೆ. ವಿಹಾನ್ ಹೊರಗಡೆ ಹೋದ ನೋಡಿ, ಏನೋ ಒಂದು ವ್ಯವಸ್ಥೆ ಮಾಡೋಣ. ಸ್ವಲ್ಪ ದಿನ ಅಲ್ವಾ, ಏನೋ ಒಂದು ವ್ಯವಸ್ಥೆ ಮಾಡೋಣ. ಬೇಜಾರು ಮಾಡ್ಕೋಬೇಡಿ, ಸರಿನಾ? ಸರಿ, ಆಯಿತು. ನನ್ನ ಗಂಡಂಗೆ ಅಂತ ಏನು ಮಾಡಲಿ? ನನ್ನ ಗಂಡ ಏನು ಕೆಲಸ ಮಾಡ್ತಾನೆ ಅವನು? ಸುಮ್ಮನೆ ಕೂತ್ಕೊಂಡಿರೋಕ್ಕಂತೂ ಆಗಲ್ಲ. ಎಷ್ಟು ದಿನ ಅಂತ ಸುಮ್ಮನೆ ಕೂತ್ಕೊಂಡು ತಿನ್ನೋಕ್ಕಾಗ್ತೈತೆ? 1 ದಿನ ಚಂದ, 2 ದಿನ ಚಂದ, 3 ದಿನ ಚಂದ, ಆಮೇಲೆ ಸರಿ ನೋಡೋಣ ಬಿಡು, ಏನೋ ಒಂದು ಮಾಡೋಣ. 30 ದಿನದಲ್ಲಿ ಡೂಪ್ಲೆಕ್ಸ್ ಮನೆ ಕಟ್ಟುವುದು ಹೇಗೆ? ನೋಡೋಣ ಇರು. ಇಲ್ಲ, ಅವನಜ್ಜಿ ಬಿಡಲ್ಲ. ನನ್ನ ಗಂಡ, ನಮ್ಮತ್ತೆ, ನಮ್ಮಮ್ಮ ಬಿಟ್ಟರು ಡೂಪ್ಲೆಕ್ಸ್ ಮನೆ ಕಟ್ಟೋದಂತೂ ನಾನು ಬಿಡೋಕ್ಕಿಲ್ಲ. ಏನು ಬೇಕಾದರೂ ಮಾಡ್ತೀನಿ, ಏನಾದರೂ ಮಾಡ್ಬಿಡ್ತೀನಿ ನಾನು. ಇದೇನಿದು ಸಿಮೆಂಟ್ ಕಟ್ರಿ, ಇಟ್ಟಿಗೆ ಹಾಕ್ರಿ ಅಂತ ಹೇಳ್ತಾರಲ್ಲ ಒಡ್ಡ ಇದುಗಳು. ನನಗೆ ಡೂಪ್ಲೆಕ್ಸ್ ಮನೆ ಕಟ್ಟಕ್ಕೆ ಬರ್ತದೆ, ಕಾಸು ಹೆಂಗೆ ಬೇಕು ಅಂತ ನೋಡ್ತಿರೋದು ನಾನು. ಇದು ಎಲ್ಲ ವರ್ಕ್ ಆಗಲ್ಲ. 30 ದಿನಗಳಲ್ಲಿ 50 ಲಕ್ಷ ಸಂಪಾದಿಸುವುದು ಹೇಗೆ? ಇದನ್ನ ಹೆಂಗಪ್ಪ ಸಂಪಾದನೆ ಮಾಡೋದು? 50 ಲಕ್ಷನ 30 ದಿನದಾಗ ಸಂಪಾದನೆ ಮಾಡೋಕ್ಕಾಗುತ್ತಾ? 1-1.5 ಲಕ್ಷ ದುಡಿದ್ರೂ ಬೇಕು. ದಿನಕ್ಕೆ 1-1.5 ಲಕ್ಷ ಎಲ್ಲಿಂದ ದುಡಿಯೋಣ? ಈ ಪ್ಲಾನು ವರ್ಕೌಟ್ ಆಗಲ್ವೇ? ನಮ್ಮಮ್ಮ ಮೊದಲೇ ಮಾಡ್ತು, ಬಡವ್ರ ಮನೆಗೆ ಯಾಕಪ್ಪ ಮಾಡ್ತು? ಸಾಹುಕಾರರ ಮನೆಗೆ ಮಾಡಿದಿದ್ರೆ ಅವ್ರಿಗೆಲ್ಲ 50 ಲಕ್ಷ ಲೆಕ್ಕನೇ ಇಲ್ಲ. ಚಿಟ್ಟಿಗೆ ಹೊಡೆಯೋ ಅಷ್ಟೊತ್ತಿಗೆ 50 ಲಕ್ಷ ರೂಪಾಯಿ ಕೈ ಕೊಟ್ಟಿರೋರು.
ನಾನು ಹೋಗಿ ಹೋಗಿ ಅಂತ ಫ್ಯಾಮಿಲಿ ಮದುವೆ ಮಾಡ್ಕೊಂಡು ಬಂದೆ. ಲೇ ಸೊಸೆ, ಏನೇ ಮಾಡ್ತಾ ಇದ್ದೀಗ ಇಲ್ಲಿ? ಕಾಣಿಸ್ತಿಲ್ವಾ ಅತ್ತೆ? 30 ದಿನದಲ್ಲಿ 50 ಲಕ್ಷ ಸಂಪಾದನೆ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ನೋಡ್ತಾ ಇದ್ದೀನಿ. ಲೇ ಸೊಸೆ, ಬಂದಾಗಿಂದ ನೋಡ್ತಾ ಇದೀನಿ. ಈಚೆ ಕಡೆ ಹೋಗಿ 10 ರೂಪಾಯಿ ಕೆಲಸ ಅಂತೂ ಮಾಡಕ್ಕಿಲ್ಲ. ಒಳಗಡೆದು ಸರಿಯಾಗಿ ಮಾಡಕ್ಕಿಲ್ಲ. 30 ಮೊಬೈಲಾಗೆ 30 ದಿನದಾಗ ಸಂಪಾದನೆ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಹಿಂಗೆ ವರ್ಷನೇ ಕಳೀತಾ ಇದ್ದೀಗ ನೀನು. ಅದ್ರ ಬದಲು 10 ರೂಪಾಯಿ ದುಡ್ದಿದ್ರೆ ಇಷ್ಟೊತ್ತು ಏನೋ ಒಂದು ಆಗಿರತ್ತಾನೆ. ನೀನು ಹೋಗ್ಬಿಟ್ಟು ನನ್ನ ಮಗನ ಜೊತೆ ಅದ್ಬಿಟ್ಬಿಟ್ಟು ಬರೀ ಫೋನ್ ಹಿಡ್ಕೊಂಡು 30 ದಿನಗಳಲ್ಲಿ ದುಡ್ಡು ಮಾಡೋದೆಂಗೆ, 30 ದಿನದಾಗ ದುಡ್ಡು ಮಾಡೋದೆಂಗೆ, ಬರೀ ಇದೇ ಕತೆನೇ ಆಯ್ತು ನಿಂದು. ಕುಂತ್ಕೊಂಡಿದ್ದ ಜಾಗದಾಗ ದುಡ್ಡು ಮಾಡೋ ಬಡ್ಡಿ ನನ್ನ ಮಗ ಯಾರೋ ಒಂದು ತೋರಿಸು. ಅತ್ತೆ, ಏನ್ ಅನ್ಕೊಂಡಿದ್ದೀರಾ? ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನನ್ನ. 30 ದಿನದಾಗ ಸಂಪಾದನೆ ಮಾಡ್ಬಿಟ್ಟು ತೋರಿಸ್ಲಿಲ್ಲ ಅಂದ್ರೆ ಕೇಳಿ ನೀವು. ನಿಮ್ಗೆ ಏನು ಗೊತ್ತು? ಚಾಲೆಂಜ್ ಅಂದ್ಮೇಲೆ ಚಾಲೆಂಜು. ನಾನು ಅಷ್ಟೇನೆಯ. ನಾನೊಂದು ಕಿತ ಚಾಲೆಂಜ್ ಹಾಕದೆ ಅಂತ ಹೇಳಿದ್ರೆ ಚಾಲೆಂಜೇನೆಯ. ಯಾಕೆ ದುಡಿಯೋಕ್ಕಾಗಿಲ್ಲ? ದುಡ್ಡು ತೋರಿಸ್ತೀನಿ. ನೀವು ಸಾಯೋದ್ರೊಳಗಡೆ ನನ್ನ ಸೊಸೆ 50 ಲಕ್ಷ ರೂಪಾಯಿ ಹೆಂಗ್ ದುಡಿದ್ಲಪ್ಪ ಅಂತ ನೀವೇ ತಲೆ ಪರ್ರ ಅಂತ ಕೇಳ್ಕೊಂಡು ಹುಚ್ಚಿ ಆಗೋಗ್ಬಿಡ್ಬೇಕು ನೀವಂತೂ ನನವೇ. ನೀವು ನೋಡ್ತಾ ಇರತ್ತೆ ವೆಯ್ಟ್ ಆ್ಯಂಡ್ ವಾಚ್ ಡೂಪ್ಲೆಕ್ಸ್ ಮನೆ ಅಂತ ಹೇಳ್ಬಿಟ್ಟು ನಂಬ್ಕೊಂಡು ಮದುವೆ ಮಾಡ್ಕೊಂಡಿರೋದಕ್ಕೆ ನೀವು ಕಟ್ಟಿಸ್ಲಿಲ್ಲ ಅಂದ್ರೆ ಅಂತೆ ನಾನು ಕಟ್ಟಿಸ್ತೀನಿ. ಇಡೀ ಊರಾಗ ಯಾರ ಹತ್ರನೂ ಇಲ್ಲ ಡ್ಯೂಪ್ಲೆಕ್ಸ್ ಮನೆ, ನಾನು ಕಟ್ಟಿಸ್ತೀನಿ. ನೋಡ್ತಾ ಇರ್ರಿ ಹೆಂಗಿರ್ಬೇಕು ಅಂದರೆ ಹಂಗೆ ನಿನಗೆ ನೋಡಿದ್ರಲ್ಲ ಹುರ್ಕೊಂಡು ಹಂಗೆ ಶಿವನ ಪದ ಸೇರ್ಕೊಬಿಡ್ಬೇಕು, ಹಂಗೆ ಕಟ್ಟಿಸ್ತೀನಿ. ಸುಮ್ಕಿರಿ. ಬಿಡೋ ತನಕ ಮದುವೆ ಆಗಲ್ವಂತೆ, ಮದುವೆ ಆಗೋ ತನಕ ಬಿಡಲ್ವಂತೆ. ಹಂಗೆ ನಿನಗೆ ನನ್ನ ಸೊಸೆ ಡೂಪ್ಲೆಕ್ಸ್ ಮನೆ ಕಟ್ಟೋ ತನಕ ಮೊಬೈಲ್ ಬಿಡೋ ತನಕ ಡೂಪ್ಲೆಕ್ಸ್ ಮನೆ ಕಟ್ಟಕ್ಕಾಗಲ್ಲ. ಅಯ್ಯೋ ಕರ್ಮವೇ, ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡಬೇಕು. ಇವ್ರ ಅಕ್ಕ ಪುಟ್ಟಿ ಎಷ್ಟು ಚೆನ್ನಾಗಿ 30 ದಿನಕ್ಕೆ ಸಂಸಾರ ಮಾಡ್ಕೊಂಡವಳೆ. ಇವಾಗ 30 ಡೂಪ್ಲೆಕ್ಸ್ ಮನೆ 50 ಲಕ್ಷ. ಈ ಬಾಳು ಬೇಕಿತ್ತ ನನಗೆ. ಇವಳನ್ನ ಕರ್ಕೊಂಡು ನನ್ನ ಸೊಸೆ ಮಾಡ್ಕೊಳ್ಳೋದು ಬೇಕಿತ್ತ ಅಂತ ಇವಾಗ ಅನ್ನಿಸ್ತೈತೆ. ಎಂಥ ಹುಚ್ಚು ಮಗಳಿರ್ಬೇಡ ಇವಳು. ಸೊಸೆ, ನಿಮ್ಮ ಅಕ್ಕ ನೋಡಿ ಸೊಸೆ ನೀಟಾಗಿ ಹೆಂಗನೂ ಪುಟ್ಟಿ ಅದು ಇದು ಕೆಲಸ ಮಾಡ್ಕೊಂಡು ಆರಾಮಾಗಿ ಅವಳೆ. ನೀನು ಏನಾರ ಒಂದು ಕೆಲಸಕ್ಕನ ಸೇರ್ಕ, ನೀನಾರ ಉದ್ಧಾರ ಐತಿಯಲ್ಲ. ಅತ್ತೆ, ಹೆಂಗೆಂಗೋ ಬಾಳ್ಬೇಕು ಅನ್ನಂಗಿದ್ರೆ ನಾನು 15-20 ಸಾವಿರ ರೂಪಾಯಿ ಕೆಲಸ ಮಾಡ್ತಿದ್ದೆ ಅತ್ತೆ. ಆದರೆ ಹಿಂಗೇ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಹಿಂಗೆ ಇರ್ಬೇಕು ನಾನು, ಸ್ಟ್ಯಾಂಡರ್ಡಾಗಿ ಇರಬೇಕು ಅಂತ. ಅದಕ್ಕೇನೆ ನಾನು ಕೆಲಸ ಪಲ್ಸಕ್ಕೆಲ್ಲ ನಾನು ಸೇರ್ಕೊಳಕ್ಕಿಲ್ಲ. ನಾನು ಏನಿದ್ರು ಡೈರೆಕ್ಟು ಒಂದೇ ಕಿತ ಬಿಸಿನೆಸ್. 30 ದಿನದಲ್ಲಿ ಇಂಗ್ಲೀಷ್ ಕಲೀರಿ ಅಂತ ಬಂತಲ್ಲ, 30 ದಿನದಲ್ಲಿ 50 ಲಕ್ಷ ದುಡೀರಿ, ಸರಿನಾ? ನೀ ಹೇಳದ್ನಲ್ಲ ನೀವು ಸಾಯೋದ್ರೊಳಗಡೆ ಪ್ರೂವ್ ಮಾಡ್ತೀನಿ ಅಂತ. ನೀನು ಹಾಗೆ ನಮ್ಮಮ್ಮ ಐತಲ್ಲ ಪೊದ್ದು, ಇಬ್ರೂ ಗರ ಬಡ್ದೊಳಗೆ ನಿಂತ್ಕೊತೀರಾ. ನೋಡ್ತಾ ಇರ್ರಿ, ನಮ್ಮಮ್ಮಂಗೂ ನನ್ನ ಮೇಲೆ ನಂಬಿಕೆ ಇಲ್ಲ, ನಿಮಗೂ ನನ್ನ ಮೇಲೆ ನಂಬಿಕೆ ಇಲ್ಲ, ನನ್ನ ಗಂಡಂಗಂತೂ ಮೊದಲೇ ಇಲ್ಲ. ಅಮ್ಮ ಉಣ್ಣಾಕಿಕ್ ಬಾ. ಮಗ ನೋಡ್ಲಾ ನೀನೇನ್ರು? ಅಯ್ಯೋ, ದುಡಿಯೋದಂತೂ ದುಡಿಯಲ್ಲ. 30 ದಿನದಲ್ಲಿ 50 ಸಾವಿರ ದುಡಿಯೋದು ಹೆಂಗೆ, 50 ಲಕ್ಷ ದುಡಿಯೋದು ಹೆಂಗೆ? ಬರೀ ಇದೇ ಆಯ್ತು. ನಾನು ಮದುವೆನೇ ಬೇಡ ಅಂದ್ರೂ ಪಿರುತಿಯಿಂದ ನೀನೇ ಇವಳೇ ಬೇಕು ಅಂತ ಮದುವೆ ಮಾಡ್ಕೊಂಡಿದ್ದು ನೀವಲ್ವೇನಮ್ಮ? ನಿಮ್ಮ ಸೊಸೆ ನಾನೇನು ಓಡೋಗಿ ಮದುವೆ ಆಗಿಲ್ಲ, ಲವ್ ಮ್ಯಾರೇಜ್ ಆಗಿಲ್ಲ. ನೀವು ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಮಾಡ್ಕೊಂಡಿರೋದು. ಸರಿನಾ? ಏನೋ ಮ್ಯಾನೇಜ್ ಮಾಡ್ಕೊಳ್ಳಿ ಇಬ್ರು. ಲೋ ಮಗ, ಬಾ ಮಟ್ಟಿಸಿದಾಯ್ತು ಉಣ್ಣಾಕಿಗೆ. ಸುಮ್ಮನೆ ನಾನು ತಲೆ ಕೆಡಿಸ್ಬೇಡ. ಅಯ್ಯೋ ಏನೋ ನೀನುಂಟು ನಿನ್ನ ಸೊಸೆ ಉಂಟು, ನಾನಂತೂ ಮುದ್ದಿದಾಗ ಇದ್ರಾಗ ಇಲ್ಲ ಅಷ್ಟೇ. ನೀನು ನಾನು ಬಾಡು ನಾನು ಇರ್ತೀನಿ. ಏನು ಮಾಡಬೇಕು ಅನ್ನಿಸ್ತು ಇಬ್ರಿಗೂ, ಇಬ್ರು ಏನಾರ ಮಾಡಿ, ನಾನಂತೂ ಏನು ಕೇಳಕ್ಕಿಲ್ಲ.